ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಇವತ್ತು ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಕ್ಯಾಬೇಜನ್ನು ಸಣ್ಣಕ್ಕೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈ ಕ್ಯಾಬೇಜು ಮತ್ತು ಇಲ್ಲಿ ನೋಡ್ಬೋದು ನಮ್ಮದು ಮೊಳಕೆ ಕಾಳುಗಳನ್ನು ಈ ಥರ ನಾನು ಮಾಡಿ ಇಟ್ಕೊಂಡಿದ್ದೇನೆ. ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಮತ್ತು ನಮಗೆ ಮೊಳಕೆ ಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರೀ. ನೋಡಿರಿ, ನಮ್ಮ ಮನೆಯಲ್ಲೇ ನಮಗೆ ಆರೋಗ್ಯಕರವಾದಂಥ ಒಂದು ಇದು ಸಾಮಗ್ರಿಗಳು ಬಳಸ್ಕೊಂಡು ನಾವು ಅಂದರೆ ವಾರದಲ್ಲಿ 2 ದಿವಸ 3 ದಿವಸ ಇಂಥದ್ದೊಂದು ತರಕಾರಿ ಪಲ್ಯ ಥರ ಮಾಡ್ಕೊಂಡು ತಿಂದರೆ ಒಳ್ಳೆಯದು. ಇದು ರೊಟ್ಟಿ ಚಪಾತಿಗೆ ಮತ್ತು ಅನ್ನಕ್ಕೂ ಸೈಡ್ ಡಿಶ್ಶು ಚೆನ್ನಾಗಿರುತ್ತೆ. ನೋಡಿರಿ, ನಮ್ಮದು ಇದು ಒಂದು ಇವತ್ತು ಹೆಲ್ತ್ಫುಲ್ ಆದಂಥ ಒಂದು ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು, ಒಂದು ಸಣ್ಣದು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ. ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ರೀ, ಅದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ಬೇಕಿದ್ದರೆ ಖಾರದ ಪುಡಿ ತೊಗೋಬೋದು, ಇಲ್ಲಾಂತಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಇದು ಒಂದು ರುಚಿಕರವಾದಂಥ ಒಂದು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನೋಡ್ಬೋದು, ನಮ್ಮದು ಬಾಣಲೆಯನ್ನು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ರೀ. ಈಗ ನಮ್ಮದು ಬಾಣಲೆ ಬಿಸಿ ಆಗಿದೆ ರೀ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ನಾವು ಆಯಿಲನ್ನು ಹಾಕೋಣ. ಇವಾಗ ನಾವು ಒಂದೊಂದಾಗಿಯೇ ಹಾಕೋತ ಹೋಗೋಣ ರೀ. ನಮ್ಮದು ಈರುಳ್ಳಿ ಮತ್ತು ಹಸಿಮೆಣಸು. ಇದು ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ, ತುಂಬ ಬೇಗ ಆಗುವಂಥ ರೆಸಿಪಿ. ನೋಡ್ಬೋದು, ತುಂಬ ಫ್ರೈ ಆಗೋದು ಬೇಡ, ಯಾಕಂದರೆ ನಾನು ಇದನ್ನು ಕ್ಯಾಬೇಜನ್ನು ನಾನು ಇದರಲ್ಲೇ ಚೂರು ಫ್ರೈ ಮಾಡ್ಕೊತೀನಿ ರೀ. ಇದು ಒಳ್ಳೆ ಟೇಸ್ಟ್ ಬರಬೇಕಾದ್ರೆ ಸ್ವಲ್ಪನೇ ನಾವು ಫ್ರೈ ಮಾಡ್ಕೊಂಡಾಗೆ ನಮಗಿದು ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ನಾವು ಇದನ್ನು ಮಿಕ್ಸ್ ಮಾಡೋಣ. ತುಂಬ ಈಸಿ ಆಗುವಂಥದ್ದು ಮತ್ತು ತುಂಬ ಆರೋಗ್ಯಕರವಾದಂಥ ಒಂದು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದು ಮೊಳಕೆ ಕಾಳು ಹಾಕಿದ್ರೂ ಚೆನ್ನಾಗಿರುತ್ತೆ ಮತ್ತು ಕಡಲೆಕಾಳು ಮತ್ತು ಬೇಳೆಗಳು ಹಾಕಿದ್ರೂ ಚೆನ್ನಾಗಿರುತ್ತೆ. ಇದು ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳೋಣ. ಇದು ಫ್ರೆಶ್ ಕ್ಯಾಬೇಜ್ ಆಗೋದ್ರಿಂದ ತಾನೇ ನೀರು ಬಿಟ್ಕೊಳ್ಳುತ್ತೆ. ಮತ್ತು ಇದು ನಾವು ಫ್ರೈ ಮಾಡ್ತಾ ಇದ್ದಾಗೇ ನಿಮಗೆ ಒಂದು ಒಳ್ಳೆ ಪರಿಮಳ ಬರುತ್ತೆ. ಹಾಗಾಗಿ ಇದು ಸ್ವಲ್ಪ ಅದರದ್ದು ಹಸಿ ವಾಸನೆ ಹೋಗಿ ಒಂಚೂರು ಪರಿಮಳ ಬರೋ ತನಕನೂ ಫ್ರೈ ಮಾಡಬೇಕಾಗುತ್ತೆ ರೀ. ನೋಡ್ಬೋದು, ನಮ್ಮದು ಮಿಕ್ಸ್ ಮಾಡಿದ್ದೇವಲ್ರಿ. ಇವಾಗ ಒಂಚೂರು ಇದಕ್ಕೆ ಅರಿಶಿಣವನ್ನು ಹಾಕೋಣ. ಚೂರು ಅರಿಶಿಣವನ್ನು ಹಾಕೊಂಡು ಸ್ವಲ್ಪ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಯಾಕಂದರೆ ಸ್ವಲ್ಪ ಉಪ್ಪು ಅರಿಶಿಣ ಕಲಿತ್ರೆ ಬೇಗ ಬೇಯುತ್ತೆ. ಹಾಗಾಗಿ ಇದು ಅರಿಶಿಣ ಹಾಕಿದ್ಮ್ಯಾಗಂತೂ ಇದ್ರ ಕಲರು ತುಂಬ ಚೆನ್ನಾಗಿ ಬರುತ್ತೆ. ಈಗ ನಮ್ಮದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ. ಈ ಟೈಮ್ನಲ್ಲೇ ನಾವು ಮಾಡಿರ್ತೀವಿ ನೋಡ್ರಿ, ಮೊಳಕೆ ಕಾಳನ್ನು ಹಾಕೋಣ. ಇದನ್ನು ಕೂಡ ಚೆನ್ನಾಗಿ ನಾವು ಇದರಲ್ಲಿ ಮಿಕ್ಸ್ ಮಾಡೋಣ. ಇದು ಸ್ವಲ್ಪ ಮೊಳಕೆ ಕಾಳು ನೆನೆಸ್ತೀವಿ ನೋಡ್ರಿ, ಸ್ವಲ್ಪ ನೀರಲ್ಲಿ ಬಿಡಬೇಕು, ಅಂದರೆ ಅದರೊಳಗೆ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಬರೀ ಬಟ್ಟೆ ಒಳಗೆ ಕಟ್ಟಿಬಿಟ್ಟಾಗೆ ಅದು ಏನಾಗ್ಬಿಡುತ್ತೆ, ಪೂರ್ತಿ ಒದ್ದೆ ಅಂದರೆ ಬರೀ ಡ್ರೈ ಅನಿಸುತ್ತೆ. ಈ ಥರ ಅಂತಂದರೆ ಇದರೊಳಗೆ ನೀರಿನ ಅಂಶ ಇರುತ್ತೆ. ನಾವು ಮೇಲಿನ ನೀರೇನು ಹಾಕೋದು ಬೇಡ, ಅದೇ ನೀರಿನಲ್ಲೇ ಅದು ಬೇಯುತ್ತೆ. ನಮ್ಮದಿದು ಒಂದು ಸ್ವಲ್ಪ ಹಾಫ್ ಫ್ರೈ ಆಗಿದೆ ರೀ. ಇವಾಗ ನೋಡಿರಿ, ಇವಾಗ ನಾವು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡೋಣ. ಅಂದರೆ ಕೆಳಗೆ ತಳ ಹಿಡಿದಿರುತ್ತಲ್ರಿ, ಸ್ವಲ್ಪನೇ ಮಿಕ್ಸ್ ಮಾಡಿಬಿಟ್ಟು ಚೂರು ಒಂದು 4 ರಿಂದ 5 ಸ್ಪೂನ್ ನೀರು ಹಾಕಿದ್ರೆ ಸಾಕು. ಇದನ್ನು ಹಾಕಿ ಚಲೋಗಿ ಸ್ವಲ್ಪ ಮಿಕ್ಸ್ ಕೊಡೋಣ್ರಿ. ಇದನ್ನು ಇದ್ರ ಮೇಲೆ ಮುಚ್ಚಳ ಮುಚ್ಚಿ 2 ನಿಮಿಷಗಳ ಕಾಲ ಬೇಯಿಸೋಣ. ಇವಾಗ ನೋಡೋಣ್ರಿ, ನಮ್ಮದು 2 ನಿಮಿಷ ಆಗಿದೆ. ನಾವೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿರಿ ಎಷ್ಟು ಚೆನ್ನಾಗಿ ನಮ್ಮದು ಕಲರ್ಫುಲ್ಲಾಗಿ ಬಂದಿದೆ. ಒಂದು 5 ನಿಮಿಷದಲ್ಲಿ ಆಗುವಂಥ ಪಲ್ಯ ಇದು. ತುಂಬ ನಾವು ಬೇಯಿಸಂಗಿಲ್ಲ ಮೊಳಕೆ ಕಾಳು. ಈಗ ನಮ್ಮದು ಪಲ್ಯ ರೆಡಿ ಆಗಿದೆ ರೀ. ಈಗ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು
ಇದಕ್ಕೆ ನಾವೀಗ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಇದಕ್ಕೆ ಆಫ್ ಮಾಡ್ಕೊತೀನಿ. ಆಫ್ ಮಾಡ್ಕೊಂಡ್ಬಿಟ್ಟು ನೋಡಿರಿ, ಒಂದು ಅರ್ಧ ಲಿಂಬೆಹಣ್ಣು, ಇದು ಟೇಸ್ಟ್ ಸಲುವಾಗಿ ಸ್ವಲ್ಪ ಇದಕ್ಕೆ ಹುಳಿ ಬಿದ್ದರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ. ಲಿಂಬೆಹಣ್ಣು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದ್ರಿ. ಹಾಗಾಗಿ ಒಂದು ಸ್ವಲ್ಪ ಇವಾಗ ನಮ್ಮದು ಪಲ್ಯ ರೆಡಿ ಆಗಿದೆ. ನೋಡಿದ್ರಲ್ಲ, ಸುಲಭವಾಗಿ ಕ್ಯಾಬೇಜು ಮತ್ತು ಕಾಳಿನ ಪಲ್ಯ ಈಗ ನಮ್ಮದು ಆಗಿದೆ, ನೋಡ್ಬೋದು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ.